टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೇಶಾದ್ಯಂತ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ನಿಧಾನಕ್ಕೆ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಈಗ 300ರ ಗಡಿ ದಾಟಿದೆ. ದೆಹಲಿ ಸರ್ಕಾರ ಅಲರ್ಟ್ ಆಗಿರುವಂತೆ ಆಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿದೆ. ದೇಶಾದ್ಯಂತ ಮತ್ತೆ ಕೊರೋನಾ ಭೀತಿ, ಇಬ್ಬರು ಬಲಿ. ದೆಹಲಿಯಲ್ಲಿ ಅಲರ್ಟ್ ಘೋಷಿಸಿದ ದೆಹಲಿ ಸರ್ಕಾರ. ದೇಶಾದ್ಯಂತ ಮತ್ತೆ ಕೊರೋನಾ ನಿಧಾನಕ್ಕೆ ವ್ಯಾಪಿಸುತ್ತಿದೆ. 3 ದಿನಗಳ ಹಿಂದೆ 257 ಇದ್ದ ಕೋವಿಡ್ ಕೇಸ್ಗಳ ಸಂಖ್ಯೆ ಈಗ ಏಕಾಏಕಿ 300ರ ಗಡಿಯನ್ನು ದಾಟಿದೆ. ಅದರಲ್ಲೂ ಆತಂಕದ ವಿಚಾರ ಏನಂದ್ರೆ ಕೊರೋನಾ ಸೋಂಕಿತರಿಬ್ಬರು ಮೃತಪಟ್ಟಿರೋದು ಈ ಭೀತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಕೇರಳದಲ್ಲಿ ಈವರೆಗೆ 273 ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ. ಮಹಾರಾಷ್ಟ್ರದಲ್ಲಿ 45 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದು ಇದರಲ್ಲಿ ಮುಂಬೈನಲ್ಲಿ 35 ಕೇಸ್ಗಳಿವೆ. ಈಗಾಗಲೇ ಇಬ್ಬರು ಮೃತಪಟ್ಟಿದ್ದಾರೆ. ಗುಜರಾತ್ನಲ್ಲಿ 40 ಕೇಸ್ಗಳು ಹೊಸದಾಗಿ ಪತ್ತೆಯಾಗಿವೆ. ಕರ್ನಾಟಕದಲ್ಲಿ 35 ಪಾಸಿಟಿವ್ ಕೇಸ್ಗಳಿವೆ. ದೆಹಲಿಯಲ್ಲಿ 23 ಪಾಸಿಟಿವ್ ಬಂದಿದೆ. ತಮಿಳುನಾಡಿನಲ್ಲಿ 12 ಕೇಸ್ಗಳು, ಹರಿಯಾಣದಲ್ಲಿ 5, ಉತ್ತರ ಪ್ರದೇಶದಲ್ಲಿ 4 ಕೇಸ್ಗಳು ಪತ್ತೆಯಾಗಿವೆ. ನಿಧಾನಕ್ಕೆ ಏರುತ್ತಿರೋ ಕೊರೋನಾದಿಂದಾಗಿ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ಎಲ್ಲಾ ರಾಜ್ಯಗಳಿಗೆ ನಿಗಾ ವಹಿಸುವಂತೆ ಸೂಚನೆ ನೀಡಿದೆ. ಇನ್ಫ್ಲೂಯೆನ್ಸಾ ಕೇಸ್ಗಳು ಈಗ ಕೋವಿಡ್ ಕೇಸ್ಗಳಾಗ್ತಿವೆ. ಯಾವುದಕ್ಕೂ ಗಮನ ಇಡುವಂತೆ ಹೇಳಿದೆ. ಕರ್ನಾಟಕದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳು 35ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 19 ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ 32 ಸಕ್ರಿಯ ಪ್ರಕರಣಗಳು ಪತ್ತೆಯಾಗಿದ್ದು ಆತಂಕ ಹೆಚ್ಚಿಸಿದೆ. ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿದ್ದಂತೆ ದೆಹಲಿ ಸರ್ಕಾರ ನಿನ್ನೆ ಆಸ್ಪತ್ರೆಗಳಿಗೆ ಪರಿಸ್ಥಿತಿ ಎದುರಿಸಲು ಸಿದ್ಧವಾಗುವಂತೆ ಹೇಳಿದೆ. ಬೆಡ್, ಆಕ್ಸಿಜನ್, ಔಷಧ ಮತ್ತು ಲಸಿಕೆ ಲಭ್ಯತೆ ಖಚಿತಪಡಿಸಿಕೊಳ್ಳುವಂತೆ ಹೇಳಿದೆ. ಮುಂಬೈನಲ್ಲಿ ಈಗಾಗಲೇ ಇಬ್ಬರು ಮೃತಪಟ್ಟಿರುವ ಬಗ್ಗೆ ವರದಿಯಾಗಿದ್ದು ILI ಮತ್ತು ಸಾರಿ ಸಮಸ್ಯೆಯಿಂದ ಬಂದವರಿಗೆ ಕೋವಿಡ್ ಟೆಸ್ಟ್ ಮಾಡಲು ಸೂಚಿಸಲಾಗಿದೆ. ಪುಣೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ವ್ಯವಸ್ಥೆ ಹೆಚ್ಚಳ ಮಾಡಲಾಗಿದೆ. ಬಾಲಿವುಡ್ ಚಿತ್ರ ನಟಿಯರಾದ ಶಿಲ್ಪಾ ಶಿರೋಡ್ಕರ್, ನಿಖಿತಾ ದತ್ಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಕೇರಳದಲ್ಲಿ ಮಾಸ್ಕ್ ಧರಿಸುವಂತೆ ಮತ್ತೆ ಸಲಹೆ. ಜನಜಂಗುಳಿ ಪ್ರದೇಶದಲ್ಲಿ ಓಡಾಡಬೇಡಿ. ಆಂಧ್ರ. ಕೇರಳದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚುತ್ತಲೇ ಸಾಗಿದ್ದು ಈವರೆಗೆ 200ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ. ಹೀಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಧರಿಸಿದ್ರೆ ಒಳಿತು ಅಂತ ಕೇರಳ ಆರೋಗ್ಯ ಇಲಾಖೆ ಸೂಚಿಸಿದೆ. ಅತ್ತ ಸಿಂಗಾಪುರ, ಹಾಂಗ್ಕಾಂಗ್ನಲ್ಲೂ ಕೋವಿಡ್ ಸಂಖ್ಯೆ ಹೆಚ್ಚುತ್ತಿದೆ. ಹೀಗಾಗಿ ಹೊಸ ಆತಂಕ ಶುರುವಾಗಿದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಕೋವಿಡ್ ಸಂಖ್ಯೆ ಪತ್ತೆಯಾಗದಿದ್ರೂ ಆರೋಗ್ಯ ಇಲಾಖೆ ತನ್ನ ಪ್ರಜೆಗಳಿಗೆ ವಿಶೇಷ ಮಾರ್ಗಸೂಚಿ ಕೊಟ್ಟಿದೆ. ಪಾರ್ಟಿ, ಫಂಕ್ಷನ್, ಪ್ರಾರ್ಥನಾ ಸಭೆಗಳಿಂದ ದೂರವಿರಬೇಕು. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣಗಳಲ್ಲಿ ಮಾಸ್ಕ್ ಧರಿಸಬೇಕು. ಜನಜಂಗುಳಿ ಜಾಗದಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು. 60 ವರ್ಷ ಮೇಲ್ಪಟ್ಟವರು, ಗರ್ಭಿಣಿಯರು ಮನೆಯಿಂದ ಹೊರಬರಬಾರದು. ಆಗಾಗ ಕೈಗಳನ್ನ ಸೋಪ್ನಿಂದ ಕ್ಲೀನ್ ಆಗಿ ತೊಳೆಯಬೇಕು. ಜ್ವರ, ಕೆಮ್ಮು, ನೆಗಡಿ ಇದ್ರೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಬೇಕು. ಆರೋಗ್ಯ ಸಮಸ್ಯೆ ಇದ್ರೆ ಹೊರಗೆ ಹೋಗಬೇಡಿ ಅಂತ ಸೂಚನೆ ನೀಡಿದೆ. ಒಟ್ನಲ್ಲಿ ಹೋದ್ಯ ಪಿಚಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅಂದಂತೆ ಕೊರೋನಾ ಭೂತ ಮತ್ತೆ ಕಾಡಲು ಶುರು ಮಾಡಿದೆ. ಇದು ಸದ್ಯಕ್ಕೆ ಗಂಭೀರ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳಿದ್ರು ಮುಂಜಾಗ್ರತೆ ಅಗತ್ಯ ಅಂತ ಕಿವಿ ಮಾತು ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, TV9.